ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಏಪ್ರಿಲ್ ತಿಂಗಳಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ರೀಡಿಂಗ್ ಮಾಡ್ತಾಯಿದ್ದೀನಿ. ಯಾವ ಥರ ಬ್ಯಾಲೆನ್ಸ್ ಇದೆ ನಮ್ಮ ಲೈಫಲ್ಲಿ, ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಎನಿವನ್ ಯಾವುದೇ ಒಂದು ವಿಚಾರದಲ್ಲಿ, ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಖುಷಿಯಾಗಿರ್ಬೋದು ದುಃಖ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪನಾದರೂ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತಾನೆ ಹೋಗ್ತವೆ. ಈ ರೀತಿಯಾದಂಥ ಬದಲಾವಣೆಯಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡ್ತೀರಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆನಾ? ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆ ತಿಳಿಸ್ತಾ ಇವತ್ತಿನ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಮನಸ್ಸಲ್ಲಿ ಇರುವಂತಹ ದೈವ ಆಗಿರ್ಬೋದು, ದೇವಿ ಆಗಿರ್ಬೋದು, ಯಾವುದೇ ಒಂದು ಶಕ್ತಿ ಆಗಿರ್ಬೋದು, ಅದನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಈ ರೀಡಿಂಗ್ನ ನೋಡಿ ಅಂತ ಹೇಳ್ತೀನಿ. ಯಾಕೆಂದರೆ ಒಂದು ದೈವಶಕ್ತಿ ನಮ್ಮ ಜೊತೆ ಇತ್ತು ಅಂದರೆ ನಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಒಂದು ಸಾರಿ ಈ ರೀಡಿಂಗ್ ನೋಡುವಾಗ ನೀವು ಆರಾಧನೆ ಮಾಡುವಂತಹ ದೈವ ಆಗಿರ್ಬೋದು, ದೇವ ಆಗಿರ್ಬೋದು, ಗುರು ಆಗಿರ್ಬೋದು, ಮನಸ್ಸಲ್ಲಿ ಹೇಳ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ಆಲ್ರೆಡಿ ಇಲ್ಲಿ 2 ಕಾರ್ಡ್ ಬಿದ್ದಿದೆ. ಯಾವ ವಿಚಾರ ಕೊಡ್ತಾ ಇದೆ, ನಿಮಗೆ ಯಾವ ವಿಚಾರ ತಿಳಿಸ್ಬೇಕು ಅಂತ ಹೇಳಿ ಯೂನಿವರ್ಸ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಥ್ಯಾಂಕ್ ಯು. ಇಲ್ಲಿ 3 of Cups, ಓಕೆ, 3 of Pentacles, ಇಲ್ಲಿ 10 of Swords, the World, ಇಲ್ಲಿ 6 of Swords. ನೈಸ್ ಕಾರ್ಡ್. ತುಂಬಾ ಚೆನ್ನಾಗಿದೆ. ಬದಲಾವಣೆಗಳು ನಿಮ್ಮ ಲೈಫಲ್ಲಿ, ಬದಲಾವಣೆ ಅನ್ನೋದಕ್ಕಿಂತ ಒಂದು ಚೇಂಜಸ್ ನಿಮ್ಮ ಲೈಫಲ್ಲಿ. ನೀವು ತುಂಬಾ ಸ್ಟ್ರಗಲ್ ಪಡ್ತಾ ಇರ್ತೀರಾ, ಅಥವಾ ಬೇರೆ ಯಾವುದೋ ಒಂದು ವಿಚಾರಕ್ಕೆ ಎಮೋಷ್ನಲಿ ಸ್ಟಕ್ ಆಗಿರ್ತೀರ, ಅಥವಾ ಯಾವುದೋ ಒಂದು ಕೆಲಸಕ್ಕೆ ತುಂಬಾ ಎಫರ್ಟ್ ಹಾಕಿರ್ತೀರ. ಆ ಎಫರ್ಟಿಂದ ನಿಮಗೆ ರಿಸಲ್ಟ್ ಬಂದಿರಲ್ಲ, ಏನೋ ಒಂದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರ, ಅಥವಾ ಯಾವುದೋ ಫ್ರೆಂಡ್ಸ್ ಮೀಟ್ ಆಗಬೇಕು ಅಂದ್ಕೊಂಡಿರ್ತೀರ, ಅಥವಾ ಯಾವುದೋ ವ್ಯಕ್ತಿನ ಮೀಟ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅಥವಾ ನೀವು ಒಂದು ಗ್ರೂಪ್ ಮಾಡಿಕೊಂಡು ಆ ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀರ, ನಿಮ್ಮ ಕೆಲಸ ಹೀಗೆ ಹಾಗೆ, ಇದು ಸರಿ ಇದೆಯಾ ಅದು ಸರಿ ಇದೆಯಾ, ಯಾವ ರೀತಿ ಮಾಡಿದರೆ ನಮ್ಮ ಲೈಫಲ್ಲಿ ನಾವು ಅಚೀವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತೀರ. ಮತ್ತು ಅದೆಲ್ಲ ಮುಗ್ದೋಗಿ ಒಂದು ಎಂಡಿಂಗ್ ಅನ್ನೋದು ಬರುತ್ತೆ. ಆ ಎಂಡಿಂಗ್ ಅಂದರೆ ಒಂದು ತುಂಬಾ ಚೇಂಜಸ್ ಬರುತ್ತೆ. ಯಾವ ರೀತಿಯಾದಂತಹ ಚೇಂಜಸ್ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ 3 of Cups ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಪ್ರೀತಿಯ ವಿಚಾರವಾಗಿ ನಿಮಗೆ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಡುವಂತಹ ಒಂದು ಕಾರ್ಡ್ ಅಂತಲೇ ಹೇಳ್ಬೋದು. ಇಲ್ಲಿ 3 of Cups ಏನೇನು ಚೇಂಜಸ್ ಎಲ್ಲ ಹೇಳುತ್ತೆ, ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೀವು ನೋಡ್ತೀರಾ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ದ ಫಂಕ್ಷನ್ ಅಂದರೆ ನೀವು ಯಾವ ವಿಚಾರಕ್ಕೆ ಯಾವುದೋ ಒಂದು ಫಂಕ್ಷನ್ ಮಾಡಬಹುದು. ಅಂದರೆ ಮನೆ ಕಟ್ಟಿ ನೀವೊಂದು ಗೃಹ ಪ್ರವೇಶ ಮಾಡ್ತಿರ್ಬೋದು, ಅಥವಾ ಒಂದು ಮ್ಯಾರೇಜ್ ಫಂಕ್ಷನ್ ಆಗಿರ್ಬೋದು, ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಆಗಿರ್ಬೋದು, ಎನಿ ರಿಲೇಟೆಡ್ ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ನಿಮಗೆ ಒಂದು ಸೆಲೆಬ್ರೇಷನ್ ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಥವಾ ಒಂದು ಗುಡ್ ನ್ಯೂಸ್ ಕೇಳುವಂತಹ ಸಮಯ ಆಗಿರ್ಬೋದು. ಈ ಏಪ್ರಿಲ್ ತಿಂಗಳಲ್ಲಿ ಒಂದು ನಿಮಗೆ ತುಂಬಾ ಸೆಲೆಬ್ರೇಷನ್ ಮೂಮೆಂಟ್ ಇರುತ್ತೆ. ನಿಮ್ಮ ಒಂದು ಗುಡ್ ನ್ಯೂಸನ್ನು ಕೇಳ್ತಾ ಇದ್ದೀರಾ, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಒಂದು ಹ್ಯಾಪಿ ಟೈಮ್ ಕಳೀತಾ ಇದ್ದೀರಾ, ಅಥವಾ
ಇಷ್ಟು ದಿನ ನೀವು ಯಾರ ಫ್ರೆಂಡ್ಸ್ಗೆ ನಿಮ್ಮ ಟೈಮ್ ಕೊಡೋಕ್ಕಾಗಿರಲ್ಲ, ಅಥವಾ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಿರಲ್ಲ, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಸ್ಟ್ರಗಲ್ ಪಟ್ಟು ಒಂದು ರಿಸಲ್ಟ್ ಬರಬೇಕು ಅಂತ ಹೇಳಿರ್ತೀರ, ಆ ರಿಸಲ್ಟ್ ಬಂದು ಆ ಮೂಮೆಂಟ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹೇಳ್ಬೋದು. ಮತ್ತು ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಇಲ್ಲಿ ಯಾವುದೇ ರೀತಿ ಅಲ್ಲಿ ಟೈಮ್ ಕೊಟ್ಟೇ ಇರಲ್ಲ, ನೀವು ವಿಚಾರಕ್ಕೆ ತುಂಬಾ ಕೆಲಸದ ಒತ್ತಡದಲ್ಲಿ ಇರ್ತೀರ, ಅಥವಾ ಏನೋ ಒಂದು ಇದು ಮಾಡಬೇಕು ಅಂತ ಯಾವುದೋ ಒಂದು ಕೆಲಸದಲ್ಲಿ ಇರ್ತೀರ. ನಾನು ಈ ಟೈಮನ್ನು ನಮ್ಮ ಫ್ಯಾಮಿಲಿ ಕೊಡ್ತಾ ಇಲ್ಲ, ಅಥವಾ ನನ್ನ ತಂದೆ ತಾಯಿ ಕೊಡ್ತಾ ಇಲ್ಲ, ಅಥವಾ ನನ್ನ ಮಕ್ಕಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಈ ರೀತಿಯಾದಂಥ ಮೂಮೆಂಟ್ ಆಗಿರ್ಬೋದು. ಅಥವಾ ನೀವೇನೋ ಒಂದು ಅಚೀವ್ ಮಾಡಿ ಒಂದು ಸೆಲೆಬ್ರೇಷನ್ ಮಾಡುವಂಥದ್ದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಅಥವಾ ನೀವು ನೀವೇ ಒಂದು ಓನಾಗಿ ಒಂದು ಟ್ರಿಪ್ ಹೋಗಿ ಅಥವಾ ಅಲ್ಲೇ ಒಂದು ಎಂಜಾಯ್ ಮಾಡುವಂತಹ ಸ್ಟೇಜ್ ಇರ್ಬೋದು. ಯಾವುದೇ ಒಂದು ಕೆಲಸದಲ್ಲಿ ಅಂದರೆ ನೀವೊಂದು ಹ್ಯಾಪಿ ಮೂಡಲ್ಲಿ ಇದ್ದೀರಾ. ಈ ಏಪ್ರಿಲ್ ತಿಂಗಳು ನಿಮಗೆ ಏನಾಗುತ್ತಪ್ಪ ಅಂದರೆ ತುಂಬಾ ಖುಷಿಯಾದಂತಹ ಕ್ಷಣಗಳನ್ನು ನಿಮಗೆ ತಂದು ಕೊಡ್ತಾ ಇದೆ ಅನ್ನೋದನ್ನು ಹೇಳ್ಬೋದು. ಮತ್ತು ಇಲ್ಲಿ ಒಂದು ಸಿಹಿ ಸುದ್ದಿ ನಿಮಗೆ ಕೇಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಒಂದು ಸಿಹಿ ಸುದ್ದಿಯನ್ನು ಕೇಳ್ತಾ ಇದ್ದೀರಾ. ಅದೇ ಸೆಲೆಬ್ರೇಷನ್ ಅಂದರೂ ಅದೇ ಅಷ್ಟೇ, ನೀವು ಏನೇ ಒಂದು ವಿಚಾರ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ, ಒಂದು ಒಳ್ಳೆಯ ವಿಚಾರ ಕೇಳ್ತಾ ಇದ್ದೀರಾ. ಈ ಏಪ್ರಿಲ್ ತಿಂಗಳು ನಿಮಗೆ ಒಂದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರ್ತಾ ಇದೆ. ಯಾವ ವಿಚಾರಕ್ಕೆ? ಒಂದು ಖುಷಿ ಆಗಿರ್ಬೋದು, ಒಂದು ಸಂತೋಷ ಆಗಿರ್ಬೋದು, ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಫ್ರೆಂಡ್ ಜೊತೆಗೆ, ಮಕ್ಕಳ ಜೊತೆ, ತಾಯಿ ಜೊತೆ, ತಂದೆ ಜೊತೆ, ಅಥವಾ ಫ್ಯಾಮಿಲಿ ಆಲ್ರೌಂಡ್ ಎಲ್ಲ ರೀತಿಯಿಂದನೂ ನೀವು ಒಂದು ಖುಷಿಯನ್ನು ಒಂದು ಸೆಲೆಬ್ರೇಷನ್ ಮೋಡಲ್ಲಿ ಇರ್ತೀರ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಟ್ರೂ ಫ್ರೆಂಡ್ಸ್ ಸಪೋರ್ಟ್ ನಿಮಗೆ ಸಿಗುತ್ತೆ. ಅಂದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ನಿಮಗೆ ಸಪೋರ್ಟ್ ಮಾಡಬೇಕು ಅನ್ನುವಂತಹ ವ್ಯಕ್ತಿತ್ವ ಇರ್ಬೋದು. ಅಂದರೆ ಒಂದು ಸೋಷಿಯಲ್ ಸರ್ಕಲ್ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಸೋಷಿಯಲ್ ಯಾವುದೋ ಒಂದು ಕೆಲಸ ಮಾಡ್ತಿರ್ತೀರ, ಹೊರಗಿನ ಪ್ರಪಂಚದಲ್ಲಿ ತುಂಬಾ ಬ್ಯಾಡ್ ಮೂಮೆಂಟ್ ಇರುತ್ತೆ, ಆದರೆ ಆ ಮೂಮೆಂಟಿಂದ ನೀವು ಹೊರಗೆ ಬಂದು ಒಂದು ಒಳ್ಳೆಯ ಬಾಂಡಿಂಗ್ ಸಿಗುತ್ತೆ, ಒಂದು ಸಪೋರ್ಟ್ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಥವಾ ನ್ಯೂ ಫ್ರೆಂಡ್ಸು ನಿಮ್ಮ ಜೀವನದಲ್ಲಿ ಬರ್ಬೋದು, ಅಥವಾ ನ್ಯೂ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ಬೋದು. ಯಾರಿಗೋಸ್ಕರನೂ ನೀವು ವೇಟ್ ಮಾಡ್ತಾಯಿದ್ರಿ, ನಿಮ್ಮ ಮನಸ್ಸು ಪದೇ 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 ಕೇಳ್ತಾ ಇರುತ್ತೆ, ಆ ವ್ಯಕ್ತಿ ನಿಮ್ಮನ್ನು ಬಂದು ಮಾತಾಡಿಸ್ಬೋದು, ಅಥವಾ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಮೆಸೇಜ್ ಮಾಡ್ಬೋದು, ಅಥವಾ ಸಡನ್ಲಿ ಅವರೇ ನಿಮ್ಮನ್ನು ಮೀಟ್ ಆಗ್ಬೋದು. ಈ ರೀತಿಯಾದಂತಹ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಒಂದು ಸೆಲೆಬ್ರೇಷನ್ ಮೂಡ್ ಬರುತ್ತಾ ಇದೆ ಅನ್ನೋದನ್ನು ಹೇಳ್ಬೋದು. ರಿಲೇಷನ್ಶಿಪ್ಪಲ್ಲಿ ಒಂದು ಎಂಜಾಯ್ ಮಾಡುವಂತಹ ಬಾಂಡಿಂಗ್ ಹೆಚ್ಚಾಗುತ್ತೆ. ಅಂದರೆ ನೀವು ಅಲ್ಲಿ ರಿಲೇಷನ್ಶಿಪ್ಪಲ್ಲಿ ಆಗಿದ್ದರೆ ನೀವು ಎಂಜಾಯ್ ಮಾಡ್ತಾ ಇರ್ತೀರ, ಅಲ್ಲಿ ನಿಮ್ಮ ಬಾಂಡಿಂಗ್ನ ಹೆಚ್ಚು ಮಾಡ್ಕೋತೀರ, ಅಲ್ಲಿ ನಿಮ್ಮ ಪ್ರೀತಿನ ಹೆಚ್ಚು ಮಾಡ್ಕೋತಿದ್ದೀರ. ನಿಮಗೆ ಒಂದು ಒಳ್ಳೊಳ್ಳೆಯ ಅವಕಾಶಗಳು ಇಲ್ಲಿವರೆಗೂ ನೀವು ಎಷ್ಟು ನೋವು ಪಡ್ತಾಯಿದ್ರಿ, ಕಷ್ಟಪಡ್ತಾಯಿದ್ರಿ, ಸಂಕಟ ಪಡ್ತಾಯಿದ್ರಿ, ಆಮೇಲೆ ಎಮೋಷ್ನಲಿ ಸ್ಟಕ್ ಆಗಿದ್ರೆ ಅದರಿಂದ ಹೊರಬಂದು ಒಂದು ಏಪ್ರಿಲ್ ತಿಂಗಳಲ್ಲಿ ನೀವು ಒಂದು ಎಂಜಾಯ್ ಮೂಡಲ್ಲಿ ಇರ್ತೀರ, ಒಂದು ಸಂತೋಷದ ಮೂಡಲ್ಲಿ ಇರ್ತೀರ, ಒಂದು ಖುಷಿಯಿಂದ ಇರಬೇಕು ಅಂತ ಹೇಳಿ ನೀವು ಯೋಚನೆ ಮಾಡ್ತಾಯಿದ್ದೀರ. ಇಲ್ಲಿ ಸ್ಪಿರಿಚುವಲ್ ಆಗಿ ಹೇಳಬೇಕು ಅಂತ ಹೇಳಿದರೆ ನೀವು ಯಾವುದೇ ಕಾರಣಕ್ಕೂ ಒಬ್ಬರಲ್ಲ ಅನ್ನೋದನ್ನು ಹೇಳ್ಕೊಡ್ತಾ ಇದೆ. ಅಂದರೆ ಯೂನಿವರ್ಸ್ ನೀವು ಇಲ್ಲಿವರೆಗೂ ನಾವು ಒಂಟಿಯಾಗಿದ್ದೀನಿ, ಯಾರೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ಅಂದರೆ ಇಲ್ಲ, ನಿಮ್ಮ ಜೊತೆ ಯೂನಿವರ್ಸ್ ಇದೆ ಅನ್ನೋದನ್ನು ಸಹಿತ ಇಲ್ಲಿ ನಿಮಗೆ ಹೇಳ್ತಾ ಇದೆ. ಅಂದರೆ ಇಲ್ಲಿ ನೀವು ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಬೇರೆ ಎಲ್ಲ ವಿಚಾರದಲ್ಲೂ ಸಹಿತ ನಿಮಗೆ ಒಂದು ಸಪೋರ್ಟಿವ್ ಆಗಿರುತ್ತೆ. ಮತ್ತು ಅಲ್ಲಿ ನೀವು ಒಂದು ಬಾಂಡಿಂಗ್ನ ಬೆಳೆಸ್ಕೊತಿದ್ದೀರಾ, ಮತ್ತು ಒಂದು ಖುಷಿ ಅನ್ನೋದು ಒಂದು ಸಂತೋಷದ ಸುದ್ದಿ ಸಹಿತ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನೀವು ಯಾವ ವಿಚಾರಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರೆ ಆ ವಿಚಾರನ ಒಂದು ಸಿಹಿ ಸುದ್ದಿಯಾಗಿ ಕೇಳ್ತೀರಾ. ಮತ್ತು ಫ್ರೆಂಡ್ಸ್ ಸರ್ಕಲಲ್ಲಿ ಒಂದು ಹೊಸ ಪರಿಚಯಗಳಾಗಿರ್ಬೋದು, ಅಥವಾ ಒಂದು ಹೊಸದಾಗಿ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಒಂದು ಎಂಗೇಜ್ಮೆಂಟ್, ಮ್ಯಾರೇಜ್, ಈ ರೀತಿಯಾದಂತಹ ಒಂದು ಸೆಲೆಬ್ರೇಷನ್ ಮಾಡಿರುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ ಹೊಸ ಪರಿಚಯ ಅಂತ ಹೇಳಿದರೆ ಒಂದು ನಿಮ್ಮ ಜೀವನದಲ್ಲಿ ಒಂದು ಹೊಸ ವ್ಯಕ್ತಿ ಬರ್ತಾ ಇರ್ಬೋದು, ಒಂದು ಆ ವ್ಯಕ್ತಿನ ನೀವು ಒಂದು ಹೊಸ ಸುದ್ದಿ ಅಂದರೆ ಅದೇ ರೀತಿಯಾದ ಆಗಿರಬಹುದು, ಅಥವಾ ಒಂದು ಯಾವುದೋ ವಿಚಾರಕ್ಕೆ ನೀವು ವೇಟ್ ಮಾಡ್ತಾ ಇದ್ದೀರ ಅಂದರೆ ಆ ವಿಚಾರ ನಿಮಗೆ ಒಂದು ರಿಸಲ್ಟ್ ಆಗಿ ನಿಮ್ಮ ಮುಂದೆ ಬರಬಹುದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸೆಲೆಬ್ರೇಷನ್ ಮೋಡ್ ಬರ್ತಾ ಇದೆ, ಒಂದು ಖುಷಿಯಾದ ವಿಚಾರ ಬರ್ತಾ ಇದೆ, ಸಂತೋಷದ ವಿಚಾರದಲ್ಲಿ ನೀವಿದ್ದೀರಾ. ಒಂದು ಇದು ನಿಮ್ಮ ಬಾಡಿ ಏನಾಗಿದೆ ಆ ಹೀಲಿಂಗಿಂದ ಹೊರ ಬಂದು ಒಂದು ಒಳ್ಳೆಯ ಜೀವನವನ್ನು ಪಡ್ಕೋತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂದರೆ 3 ಆಫ್ ಪೆಂಟಿಕಲ್ ಏನು ಹೇಳ್ತಾ ಇದೆ, ಇಲ್ಲಿ ಪ್ರೀತಿಯ ವಿಚಾರಕ್ಕೆ ನಿಮಗೆ ತುಂಬಾ ಒಳ್ಳೆಯ ಅವಕಾಶಗಳು
ಸಿಗುತ್ತೆ, ಅಂದರೆ ನಿಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತೀವಿ. ಇಲ್ಲಿ ಫೈನಾನ್ಷಿಯಲ್ ವಿಚಾರವಾಗಿ ಹೇಳ್ತಾ ಇದೆ. ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮಗೆ ಹೊಸ ಕೆಲಸದ ಅಪಾರ್ಚುನಿಟಿ ಸಿಗಬಹುದು, ಹೊಸ ಪ್ರಾಜೆಕ್ಟ್ ಆಗಿರಬಹುದು, ಅಥವಾ ಹೊಸ ಕೆಲಸಕ್ಕೆ ನೀವು ಕಾಯ್ತಾ ಇದ್ರಿ ಅಂದರೆ ಅದರಿಂದ ಒಂದು ಒಳ್ಳೆಯ ಅಪಾರ್ಚುನಿಟಿಗಳು ನಿಮಗೆ ಬರ್ಬೋದು. ಅಥವಾ ಫೈನಾನ್ಷಿಯಲ್ ಆಗಿ ನೀವು ಏನಾದರೂ ಹಣವನ್ನು ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಅದರಿಂದ ನಿಮಗೆ ರಿಸಲ್ಟ್ ಬರ್ಬೋದು. ಅಥವಾ ಬಾಸ್ ಅಥವಾ ನಿಮ್ಮ ಕೆಲಸದಲ್ಲಿ ಅಂದರೆ ನಿಮ್ಮನ್ನು ಯಾರು ಒಂಥರ ಮನಸ್ಸಲ್ಲಿ ನಿಮಗೆ ಕಿರಿಕಿರಿ ಮಾಡ್ತಾಯಿದ್ರು ಅವರಿಂದ ಒಂದು ಒಳ್ಳೆಯ ಅಭಿಪ್ರಾಯ ನಿಮ್ಮ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ತೋರಿಸ್ತಾ ಇರ್ಬೋದು. ಅಥವಾ ಹಾರ್ಡ್ ವರ್ಕ್ ನೀವು ಎಷ್ಟು ದಿನ ಹಾರ್ಡ್ ವರ್ಕ್ ಮಾಡಿರ್ತೀರೋ ಆ ಹಾರ್ಡ್ ವರ್ಕಿಗೆ ಒಂದು ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಸ್ಟಡಿಯಾಗಿ ಏನು ಯಾವ ರೀತಿ ಅದು ನೀವು ಇಲ್ಲಿಯವರೆಗೂ ಎಷ್ಟು ನೀವು ಅದಕ್ಕೆ ಎಫರ್ಟ್ ಹಾಕಿ ನೀವು ಎಷ್ಟು ಯಾವುದೋ ಒಂದು ವಿಚಾರನ ನೀವು ತುಂಬಾ ನಾನು ಇದು ಆಗಬೇಕು, ಇದು ಮಾಡಬೇಕು ಅಂತ ಹೇಳಿ ನೀವು ತುಂಬಾ ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಮಾಡೋ ಕೆಲಸ ಜಾಗದಲ್ಲಿ ಆಗಿರ್ಬೋದು, ಒಂದು ಕೊಲೀಗ್ಸ್ ಜೊತೆ ಆಗಿರ್ಬೋದು, ಅದರ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತಾ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಅವಕಾಶಗಳು, ನಿಮ್ಮ ಜೀವನದಲ್ಲಿ ಒಂದು ಹೊಸ ಕೆಲಸ ಆಗಿರ್ಬೋದು, ಹೊಸ ವಿಚಾರ ಆಗಿರ್ಬೋದು ಮತ್ತು ನಿಮಗೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾವ ರೀತಿಯಪ್ಪ ಅಂತ ಹೇಳಿದರೆ ನಿಮ್ಮ ಇದು ಶ್ರಮಕ್ಕೆ ತಕ್ಕಂತಹ ಪ್ರತಿಫಲನೂ ಸಹಿತ ಇಲ್ಲಿ ನಿಮಗೆ ಸಿಗುತ್ತೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ನೀವು ಏನು ಐಡಿಯಾ ಮಾಡ್ತಾ ಇದ್ದೀರಾ, ನೀವೇನು ಪ್ಲ್ಯಾನ್ ಹಾಕ್ತಾ ಇದ್ದೀರಾ, ಅದರಿಂದ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ. ನೀವು ಒಂದು ಯಾವ ವಿಚಾರಕ್ಕೋಸ್ಕರ ಹಗಲು ರಾತ್ರಿ ಅನ್ನದೇ ನೀವು ಕಷ್ಟಪಡ್ತಾ ಇದ್ರಿ, ಆ ಕಷ್ಟದಿಂದ ನೀವು ಹೊರ ಬರ್ತಾ ಇದ್ರ, ಅಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ. ಒಂದು ಬೇರೆ ವ್ಯಕ್ತಿ ಅಂದರೆ ನಿಮ್ಮ ಮೆಂಟರ್ ಅಂತ ಹೇಳ್ಬೋದು, ಅಂದರೆ ನಿಮಗೆ ಗೈಡ್ ಮಾಡ್ತಾ ಇರುವಂತಹ ವ್ಯಕ್ತಿಯಿಂದ ನಿಮಗೆ ಒಂದು ಒಳ್ಳೆಯ ವಿಚಾರಗಳು ನಿಮಗೆ ಸಿಗ್ಬೋದು. ಅಥವಾ ಇನ್ನು ಬೇರೆ ಥರ ಐಡಿಯಾಸ್ಗಳು ಸಿಗ್ತಾ ಇರ್ಬೋದು, ಪ್ಲ್ಯಾನ್ಗಳು ಸಿಗ್ತಾ ಇರ್ಬೋದು. ನೀವು ಮಾಡುವಂಥ ಕೆಲಸಕ್ಕೆ ಒಂದು ಸಪೋರ್ಟಿವ್ ಕೈಯಾಗಿ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ಒಂದು ಸಪೋರ್ಟಿವ್ ಆಗಿ ಇರಬಹುದು. ಈ ರೀತಿಯಾದಂತಹ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗುತ್ತೆ. ಅಂದರೆ ನೀವು ಯಾವ್ಯಾವ ವಿಚಾರಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಅದು ಎಕ್ಸಿಕ್ಯೂಟ್ ಮಾಡಿದರೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ 10 of Swords ಏನಪ್ಪ ಹೇಳುತ್ತೆ ಅಂದರೆ ನಿಮ್ಮ ಟ್ಯಾಲೆಂಟ್ ಮುಖಾಂತರನೇ ನೀವು ಮುಂದೆ ಹೋಗ್ತೀರಾ. ಅಂದರೆ ಒಂದು ಹಳೆ ಕರ್ಮ ಏನಿದೆಯೋ ಅದು ಹೊರ ಹೋಗ್ತಾ ಇದೆ. ಅದರಿಂದ ನೀವು ಇಲ್ಲಿಯವರೆಗೂ ನೀವು ನೋವನ್ನೇ ಅನುಭವಿಸಿದ್ರಿ, ನೋವುಗಳಿಂದನೇ ಹೊರಗೆ ಇದು ಮಾಡಿದರೆ, ನೀವು ಎಮೋಷ್ನಲಿ ಸ್ಟಕ್ ಆಗಿದ್ರಿ, ಯಾವ ವಿಚಾರಕ್ಕೂ ನೀವು ನಿಮ್ಮ ತಲೆ ಓಡ್ತಿರ್ಲಿಲ್ಲ, ಐಡಿಯಾಗಳು ಬರ್ತಿರ್ಲಿಲ್ಲ, ನೀವು ಏನು ಮಾಡಿದ್ರು ಅಲ್ಲಿ ಫೇಲ್ಯೂರ್ ಆಗ್ತಾ ಇದ್ರಿ, ತುಂಬಾ ಕಷ್ಟಪಡ್ತಾ ಇದ್ರಿ, ನೋವು ಪಡ್ತಾ ಇದ್ರಿ, ಯಾರು ಏನು ಹೇಳಿದ್ರು ಅಲ್ಲಿಂದ ನೀವು ನೋವು ಪಡ್ಕೋತಾ ಇದ್ರಿ. ಪ್ರತಿಯೊಬ್ಬರು ನಿಮಗೆ ಒಂದು ಯಾವ ರೀತಿ ಮಾಡ್ತಿದ್ರಪ್ಪ ಅಂದರೆ ನಿಮ್ಮ ಮನಸ್ಸಿಗೆ ನೋವಾಗುವಂತಲೇ ಮಾತಾಡ್ತಾ ಇದ್ರು, ನಿಮ್ಮ ಕೈಲಿ ಏನೂ ಆಗಲ್ಲ ಅನ್ನುವಂತಹ ಸ್ಟೇಜಲ್ಲಿ ಇದ್ದರು. ನಿಮಗೆ ಹೊರಗಿನ ಪ್ರಪಂಚ ಯಾವ ರೀತಿ ನಿಮಗೆ ತೊಂದರೆ ಕೊಟ್ಟಿತ್ತಪ್ಪ ಅಂದರೆ ಈ ಜೀವನನೇ ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವು ಇದ್ರಿ. ಆದ್ದರಿಂದ ನೀವು ಹೊರ ಬರ್ತಾ ಇದ್ರೆ, ಎಮೋಷ್ನಲಿ ನೀವು ಏನು ಸ್ಟಕ್ ಆಗಿದ್ರೆ ಆ ಎಮೋಷ್ನಲಿಂದನೂ ನೀವು ಹೊರ ಬರ್ತಾ ಇದ್ರೆ ಒಂದು ಹೊಸದಾದ ಜೀವನ ಸ್ಟಾರ್ಟ್ ಆಗ್ತಾಯಿದೆ. ಅಂದರೆ ನೀವು ಹಳೆ ಕರ್ಮ ಎಲ್ಲ ಹೋಗಿ ಹೊಸದಾದ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ನಿಮಗೆ ಹೊಸದಾದ ಪರಿಚಯ ಆಗುವಂಥದ್ದು. ಅಂದರೆ ಏಪ್ರಿಲ್ ತಿಂಗಳಲ್ಲಿ ಒಂದು ಹಳೆಯ ಕರ್ಮ ಏನಿದೆಯೋ ಅಥವಾ ನಿಮ್ಮ ಹಳೆಯ ಫಾಸ್ಟ್ ರಿಲೇಷನ್ಶಿಪ್ ಆಗಿರ್ಬೋದು, ಫಾಸ್ಟ್ ಕರ್ಮ ಆಗಿರ್ಬೋದು, ಇದೆಲ್ಲ ಒಂದು ಎಂಡಿಂಗಲ್ಲಿ ಇದ್ದೀರಾ. ಆ ಎಂಡಿಂಗಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಟ್ಯಾಲೆಂಟ್ ಅಂತ ಹೇಳಿದರೆ ನಿಮ್ಮ ಟ್ಯಾಲೆಂಟಿಂದ ನಿಮ್ಮ ಲೈಫನ್ನು ಈ ರೀತಿಯಾಗಿ ನೀವು ಪಡ್ಕೋಬೋದು. ಅಂದರೆ ಇಲ್ಲಿ 3 of Pentacles ಬಂದಿದೆ, 3 of Cups ಬಂದಿದೆ. ಇದೊಂದು ಹಳೆ ಕರ್ಮ ಅನ್ನೋದು ಹೋಯಿತು ಅಂದರೆ ನಿಮ್ಮ ಲೈಫಲ್ಲಿ ಒಂದು ಸೆಲೆಬ್ರೇಷನ್ ಮೂಡಿದೆ, ಒಂದು ಫೈನಾನ್ಷಿಯಲ್ ನೀವು ಅಂದ್ಕೊಂಡಂತೆ ನೀವು ಅಚೀವ್ ಮಾಡ್ತಾ ಇದ್ದೀರಾ, ಒಂದು ಜಾಬ್ ತಗೋತಾ ಇದ್ದೀರಾ, ಜಾಬಿಂದ ನಿಮ್ಮ ಲೈಫನ್ನು ಇನ್ನೂ ಹೆಚ್ಚು 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 ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಅನ್ನೋದು ಈ ಏಪ್ರಿಲ್ ತಿಂಗಳಲ್ಲಿ ನೀವು ನಂಬಿರುವಂತಹ ದೈವ ಆಗಿರ್ಬೋದು, ದೈವ ಶಕ್ತಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ನಿಮಗೆ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ದ ವರ್ಲ್ಡ್ ಬಂದಿದೆ. ದ ವರ್ಲ್ಡ್ ಅಂತ ಹೇಳಿದರೆ ಏನಪ್ಪ ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿ ಒಂದು ನಿಮಿಷ
ಸಾರಿ ದ ವರ್ಲ್ಡ್ ಅಂದರೆ ದ ವರ್ಲ್ಡ್ ಏನು ಹೇಳ್ತಾ ಇದೆಯಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಪ್ಲೇಸಲ್ಲಿ ಇದ್ದೀರಾ ನೀವು. ಒಂದು ಯಾವ ವಿಚಾರಕ್ಕೆ ನೀವು ಕಾಯ್ತಾ ಇದ್ರಿ, ಇಲ್ಲಿ ಹೇಳಿದಾಗೆ ನಿಮ್ಮ ಲೈಫಲ್ಲಿ ಯಾವ ವಿಚಾರಕ್ಕೋಸ್ಕರ ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ರಿ, ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಒಂದು ಕೆರಿಯರ್ ಆಗಿರ್ಬೋದು, ಒಂದು ಹೆಲ್ತ್ ವಿಚಾರದಲ್ಲಿ ಆಗಿರ್ಬೋದು, ಅದೆಲ್ಲದರಿಂದ ಒಂದು ಕ್ಲಾರಿಟಿ ಬರ್ತಾ ಇದೆ, ಕಂಪ್ಲೀಟ್ ಆಗ್ತಾ ಇದೆ ನಿಮ್ಮ ಎನರ್ಜಿಯಿಂದ. ಅದು ಒಂದು ಎನರ್ಜಿ ಏನಾಗಿದೆ ನಿಮ್ಮ ಲೈಫಲ್ಲಿ, ನಿಮ್ಮ ಬಾಡಿ ಏನು ಹೀಲ್ ಆಗ್ತಾ ಇದೆ, ಅದರಿಂದ ನೀವು ಒಂದು ಸಕ್ಸಸ್ ಅನ್ನೋದನ್ನು ಪಡಿತಾ ಇದ್ದೀರಾ. ಅಂದರೆ ಇಲ್ಲಿ ಹೀಲಿಂಗ್ ಪ್ಲೇಸಲ್ಲಿದ್ದರೆ ನೀವು ಇಲ್ಲಿಯವರೆಗೂ, ಆ ಹೀಲಿಂಗ್ ಪ್ಲೇಸಿಂದ ಮುಕ್ತಾಯವಾಗಿ ಒಂದು ಒಳ್ಳೆಯ ಜೀವನ ನಿಮ್ಮ ಲೈಫಿಗೆ ಬರ್ತಾ ಇದೆ. ನೀವು ಇಲ್ಲಿಯವರೆಗೂ ಏನನ್ನು ಕಳ್ಕೊಂಡಿದ್ದೀನಿ, ನನಗೆ ಯಾರೂ ಇಲ್ಲ, ನನ್ನ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ನನಗೆ ತುಂಬ ನೋವುಗಳನ್ನು ಪಡ್ತಾ ಇದ್ದೀನಿ ಅಂತ ಏನು ನೀವು ವೇಟ್ ಮಾಡ್ತಾ ಇದ್ರಿ, ನೀವು ಕಾಯ್ತಾ ಇದ್ರಿ, ಅದು ಒಂದು ಸಕ್ಸಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಒಂದು ವಿಶ್ ಕಾರ್ಡ್ ಅಂದರೆ ಇದು ವಿಶ್ ಅಂತಲೇ ಹೇಳ್ಬೋದು. ನಿಮ್ಮ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮಗೆ ಒಂದು ಫುಲ್ಫಿಲ್ ಆಗುವಂತಹ ಸಂದರ್ಭ. ಆಮೇಲೆ ಏಪ್ರಿಲ್ ತಿಂಗಳು ಒಂದು ಅದ್ಭುತವಾದ ಬದಲಾವಣೆಗಳನ್ನು ಕಾಣ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಏನೆಲ್ಲ ನೀವು ಲೈಫಲ್ಲಿ ಚೇಂಜಸ್ ಬೇಕು, ಇದೇ ಬೇಕು, ನನ್ನ ಲೈಫಲ್ಲಿ ಇದೇ ಆಗಬೇಕು, ನನಗೆ ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿರಬೇಕು, ನಾನು ಅಂದ್ಕೊಂಡಂಥ ಕೆಲಸ ನನಗೆ ಸಿಗಬೇಕು, ನನ್ನ ಲೈಫಲ್ಲಿ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಆ ಕೆಲಸದಲ್ಲಿ ನನಗೆ ಒಂದು ಅದ್ಭುತವಾದ ಬದಲಾವಣೆಗಳು ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ರಿ. ಆ ಬಯಕೆಯ ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಅನ್ನೋದು ಹುಡುಕಿ ಬರ್ತಾ ಇದೆ. ನೀನು ವೇಟ್ ಮಾಡ್ತಾ ಇದ್ದಿದ್ದು ಈಗ ಒಂದು ಫುಲ್ಫಿಲ್ ಆಗುವಂತಹ ಕ್ಷಣ ಬರ್ತಾ ಇದೆ. ಆ ಕ್ಷಣದಲ್ಲಿ ನೀವು ಒಂದು ನಿಮ್ಮ ಲೈಫಿಗೆ ಅಂದರೆ ನಿಮ್ಮ ಎಮೋಷ್ನಲಿ ಆಗಿದ್ರಿ ಅಥವಾ ನೀವು ತುಂಬಾ ಮೌನವಾಗಿದ್ರಿ, ನಿಮ್ಮ ಕಷ್ಟಗಳನ್ನು ಏನೇ ಬಂದರೂ ಸಹಿತ ತುಂಬಾ ಸಹಿಸ್ಕೊಂಡಿದ್ರಿ, ನಿಮ್ಮ ಮನಸ್ಸಲ್ಲಿ ಯಾವುದೇ ಥರ ಸುಳ್ಳು, ಮೋಸ, ದೌರ್ಜನ್ಯ ಈ ಥರ ಯಾವುದೂ ಇಲ್ಲದೆ ನೀವು ಒಂದು ಒಳ್ಳೆಯ ವ್ಯಕ್ತಿತ್ವದಿಂದ ನೀವು ಹೊರ ಬಂದಿದ್ದೀರ. ಆ ವ್ಯಕ್ತಿತ್ವವನ್ನೇ ನಿಮ್ಮನ್ನು ಈ ದಿನ ಕಾಪಾಡ್ತಾ ಇದೆ ಅಂತಲೇ ಅನ್ಕೋಬೋದು. ಏಕೆಂದರೆ ಇಲ್ಲಿ ಯಾವ ವ್ಯಕ್ತಿಯ ಮನಸ್ಸಲ್ಲಿ ಒಳ್ಳೆಯತನ ಇರುತ್ತೋ ಆ ಒಳ್ಳೆತನನ ಯೂನಿವರ್ಸ್ ಆಗಿರ್ಬೋದು, ನೀವು ನಂಬಿರುವಂಥ ದೈವ ಆಗಿರ್ಬೋದು, ನಿಮ್ಮ ಜೊತೆ ಇರುವಂತಹ ಎನರ್ಜಿ, ಒಳ್ಳೆಯ ಎನರ್ಜಿ ಇರ್ಬೋದು, ಆ ಎನರ್ಜಿನೂ ಸಹಿತ ನಿಮ್ಮನ್ನು ಇಲ್ಲಿಯವರೆಗೂ ಒಂದು ಪ್ರೊಟೆಕ್ಟ್ ಮಾಡ್ತಾ ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ನಿಮ್ಮ ಲೈಫಲ್ಲಿ ಒಟ್ಟು ಚೇಂಜಸ್ ಏನಪ್ಪ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಪ್ರೀತಿ, ಒಂದು ಫೈನಾನ್ಷಿಯಲ್, ಒಂದು ಆರೋಗ್ಯ, ಒಂದು ನಿಮ್ಮ ಕೆಲಸದಲ್ಲಿ ನಿಮ್ಮ ಅಪರ್ಚುನಿಟಿಗಳು ನಿಮಗೆ ಒಂದು ಬರ್ತಾ ಇದೆ, ನಿಮಗೆ ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ನೀವು ಒಂದು ಟ್ರಾವೆಲ್ ಮಾಡಬೇಕಿತ್ತು, ಇಲ್ಲಿ ಟ್ರಾವೆಲ್ ಕಾರ್ಡ್ ಬಂದಿದೆ. ಅಂದರೆ ಇಲ್ಲಿ ಮೂವ್ ಕಾರ್ಡ್ ಅಂದರೆ ನೀವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಲೈಫಲ್ಲಿ ಒಂದು ಖುಷಿ ಅನ್ನೋದು ಬಂದಿದೆ, ಅಂದರೆ ಸಿಹಿ ಸುದ್ದಿ ಬರ್ತಾ ಇದೆ, ನಿಮಗೆ ನೀವು ಅಂದ್ಕೊಂಡಿರುವಂತಹ ಕೆಲಸ ನಿಮಗೆ ಸಿಗ್ತಾ ಇದೆ, ಅಥವಾ ನೀವು ಯಾವುದೋ ಒಂದು ಕೆಲಸ ಆಗಲೇಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದರೆ ಆ ಕೆಲಸ ಬರ್ತಾ ಇದೆ. ಆ ಕೆಲಸಕ್ಕೋಸ್ಕರ ನೀವು ತುಂಬಾ ಸ್ಟ್ರಗಲ್ ಪಟ್ಟಿದ್ರಿ, ಅದು ಆಗಲೇಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರಿ, ಅದು ನಿಮ್ಮದಾಗ್ತಾ ಇದೆ. ಇಲ್ಲಿ ಫಾಸ್ಟ್ ಕರ್ಮ ಎಂಡಿಂಗ್ ಆಗ್ತಾ ಇದೆ. ಮತ್ತು ಇಲ್ಲಿ ದ ವರ್ಲ್ಡ್ ಅಂದರೆ ಹೇಳಿದರೆ ನಿಮ್ಮ ಲೈಫಲ್ಲಿ ಒಂದು ತುಂಬಾ ಚೇಂಜಸ್ ಬರ್ತಾ ಇದೆ. ನಿಮ್ಮ ಏಪ್ರಿಲ್ ತಿಂಗಳು ನಿಮ್ಮದೇ ಆದಂತಹ ಅವಕಾಶಗಳನ್ನು ಹುಡುಕಿ ತರ್ತಾ ಇದೆ, ಒಂದು ಸಿಹಿ ಸುದ್ದಿ ತರ್ತಾ ಇದೆ. ನಿಮ್ಮನ್ನು ಒಂದು ಖುಷಿಯಾಗಿ ಇಟ್ಕೊಳ್ಳೋಕ್ಕೋಸ್ಕರ, ನಿಮಗೋಸ್ಕರನೇ ನಿಮ್ಮ ಜೀವನಕ್ಕೆ ನಿಮಗೆ ಏನು ಸಿಗಬೇಕಾಗಿದೆಯೋ ಅದನ್ನು ಯೂನಿವರ್ಸ್ ಕೊಡಲು ನಿಮಗೆ ರೆಡಿಯಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ದ ಸ್ವಾರ್ಡ್ ಅಂದರೆ 6 ಆಫ್ ಸ್ವಾರ್ಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಫಾಸ್ಟ್ ಪೈನ್ ಅಂದರೆ ಇಲ್ಲಿ ಹೇಳಿದೆ ನಿಮಗೆ ಒಂದು ಹಳೆಯ ಕರ್ಮ, ಅದರ ಹಳೆಯ ನೋವನ್ನು ಬಿಡುವಂತಹ ಕ್ಷಣ ಆಗಿರ್ಬೋದು, ಅಥವಾ ಮೆಂಟಲಿ ತುಂಬಾ ನೋವು ಪಡ್ತಾ ಇದ್ದೀರಾ, ಅದರಿಂದ ಹೊರ ಬರುವಂತಹ ಸ್ಟೇಜಲ್ಲಿ ಇದ್ದೀರಾ. ಅಂದರೆ ಟ್ರಾವೆಲ್ ಆಗಿರ್ಬೋದು, ಅಥವಾ ಶಿಫ್ಟ್ ಆಗಿರ್ಬೋದು, ಅಥವಾ ಚೇಂಜಸ್ಗೋಸ್ಕರ ನೀವು ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ, ಅಂದರೆ ಇಲ್ಲಿ ಸೆಲೆಬ್ರೇಷನ್ ಮೋಡ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಅದೇ ವಿಚಾರ ನಿಮ್ಮ ಲೈಫಲ್ಲಿ ನೀವು ಏನನ್ನು ಕಳ್ಕೊಂಡಿದ್ರಿ ಅದು ನಿಮ್ಮ ಲೈಫಿಗೆ ಬರ್ತಾ ಇದೆ. ಅದರ ಜೊತೆ ನಿಮ್ಮ ಜೀವನವನ್ನು ಒಂದು ಎಂಡಿಂಗ್, ಏನಿಲ್ಲಿ ಎಂಡ್ ಆಗಿದೆ, ಪಾಸ್ಟ್ ಲೈಫ್ ನೋವಾಗಿರ್ಬೋದು, ನಿಮ್ಮಲ್ಲಿರುವಂಥ ನೋವಾಗಿರ್ಬೋದು, ಅದು ಎಂಡ್ ಆಗಿ ನಿಮಗೋಸ್ಕರನೇ, ನಿಮ್ಮ ಜೀವನಕ್ಕೋಸ್ಕರ ಒಂದು ಒಳ್ಳೆಯ ಅವಕಾಶಗಳು, ಅದರಿಂದ ನೀವು ಒಂದು ಮೂವ್ ಆನ್ ಆಗ್ತಾ ಇದ್ದೀರಾ. ಪ್ರೀತಿಲಾಗಿರ್ಬೋದು, ಇಲ್ಲಿ ಬ್ರೇಕಪ್ ಆಗಿತ್ತು ಅಂದರೆ ಅದರಿಂದ ಮೂವ್ ಆನ್ ಆಗ್ತಾ ಇದ್ದೀರಾ, ಅಥವಾ ನಿಮ್ಮ ಲೈಫ್, ನಿಮ್ಮ ಮನಸ್ಸು ಚೇಂಜ್ ಆಗ್ತಾ ಇದೆ, ನಿಮ್ಮ ಮೈಂಡ್ ಚೇಂಜ್ ಆಗ್ತಾ ಇದೆ, ಅಥವಾ ನೀವು ಮತ್ತೊಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇರ್ಬೋದು, ಅಥವಾ ಯಾವುದೋ ವಿಚಾರಕ್ಕೆ ನೀವು ಟ್ರಾವೆಲ್ ಮಾಡ್ತಾ ಇರ್ಬೋದು. ಈ ರೀತಿಯಾದಂತಹ ಸನ್ನಿವೇಶಗಳು ಅಂದರೆ
ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಬರ್ತಾ ಇದೆ. ಫೈನಾನ್ಷಿಯಲ್ ವಿಚಾರಲ್ಲೇ, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಎಲ್ಲ ವಿಚಾರದಲ್ಲಿಯೂ ನಿಮಗೆ ಒಂದು ಅದ್ಭುತವಾದ ಸಡನ್ ಚೇಂಜಸ್ ಅಂತಲೇ ಹೇಳ್ಬೋದು. ಆ ಚೇಂಜಸ್ ನಿಮಗೋಸ್ಕರ ಬರ್ತಾ ಇದೆ. ಈ ಏಪ್ರಿಲ್ ತಿಂಗಳು ನೀವು ಅಂದ್ಕೊಂಡಂತಹ ಲೈಫ್ ಜರ್ನಿನ ನಿಮಗೆ ಕೊಡ್ತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಗೈಡೆನ್ಸಿಗೋಸ್ಕರ ಏನು ನೋಡೋಣ, ಯೂನಿವರ್ಸ್ ನಿಮಗೆ ಯಾವ ಥರ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ನಿಮಗೆ ಯಾವ ಏಪ್ರಿಲ್ ತಿಂಗಳಲ್ಲಿ ನೀವು ಹೇಗಿರಬೇಕು ಅನ್ನೋದನ್ನು ಹೇಳುತ್ತೆ, ನಿಮಗೆ ಏನು ಎಚ್ಚರಿಕೆ ಕೊಡುತ್ತೆ ಅನ್ನೋದನ್ನು ಸಹಿತ ನೋಡೋಣ. ಇಲ್ಲಿ ಪೆಂಟಿಕಲ್ ಬಂದಿದೆ, ಅಂದರೆ 5 ಆಫ್ ಪೆಂಟಿಕಲ್. ಇಲ್ಲಿ 5 ಆಫ್ ಪೆಂಟಿಕಲ್ ಬಂದು ಏನಪ್ಪ ಅಂತ ಹೇಳಿದರೆ, ನೀವು ಏನೇ ಖುಷಿ ಇರ್ಬೋದು, ಏನೇ ಸಂತೋಷ ಇರ್ಬೋದು, ನಿಮ್ಮ ಲೈಫಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೆಲ್ತ್ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಫೈನಾನ್ಷಿಯಲ್ ವಿಚಾರದಲ್ಲಿ ಏನೇ ಒಂದು ನೀವು ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಅಲ್ಲಿ ಯಾವುದಾದ್ರೂ ವ್ಯಕ್ತಿನ ನೀವು ನಂಬಬೇಕು ಅಂದರೆ ಒಂದು ಒಳ್ಳೆಯ ಸಿಚುವೇಶನ್ ಇರಬೇಕು. ಅಂದರೆ ಆ ವ್ಯಕ್ತಿ ಸರಿ ಇದೆಯಾ ಅಥವಾ ಸರಿ ಇಲ್ವಾ, ಅಥವಾ ನಾವು ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇರೋದು ಆ ಕೆಲಸ ಸರಿ ಇದೆಯಾ, ಅದು ಸರಿ ಮಾಡ್ತೀವಾ. ಆಮೇಲೆ ಬೇರೆ ವಿಚಾರದಲ್ಲಿ, ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ. ನೀವು ಬರೀ ಕೆಲಸ ಅನ್ಕೊಂತ ಹೇಳಿ ಅಲ್ಲಿ ನೀವು ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೋತಾ ಇದ್ದೀರಾ. ಆಮೇಲೆ ಎಲ್ಲೋ ನೀವು ಹೋಗ್ತಾ ಇದ್ದೀರ, ನಾನು ಹೇಳಿದೆ ಇಲ್ಲಿ ಟ್ರಾವೆಲ್ ಇದೆ ಅಂತ ಹೇಳಿದರೆ ತುಂಬಾ ಯೋಚನೆ ಮಾಡಿ, ತುಂಬ ನಿಧಾನ ಸ್ಥಿತಿಯಲ್ಲಿ ಗಾಡಿ ಎಲ್ಲ ಹೋಗ್ತಾ ಇರುವಾಗ ಅದು ಆ ವೆಹಿಕಲ್ಸ್ನ ನೀವು ಸ್ಲೋ ಆಗಿ ಹೊಡೀರಿ ಅಂತಲೂ ಹೇಳ್ಬೋದು. ಯಾಕೆಂದರೆ ಇಲ್ಲಿ 5 ಆಫ್ ಪೆಂಟಿಕಲ್ ಬಂದಿದೆ ಅಂದರೆ ಸ್ವಲ್ಪ ಎಚ್ಚರಿಕೆಯ ಕಾರ್ಡ್ ಇದು. ನೀವು ಏನೇ ಒಂದು ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಆ ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಒಂದು ಸರಿ ಯೋಚನೆ ಮಾಡೋಕ್ಕಿಂತ 10 ಪಟ್ಟು ಯೋಚನೆ ಮಾಡಿ, ಅದು ಸರಿ ಇದೆಯಾ, ಅದು ಸರಿ ಹೋಗುತ್ತಾ, ನಾನು ಮಾಡಿದರೆ ಸರಿನಾ, ಅಥವಾ ನಮ್ಮ ಎದುರಿಗಿರುವಂತಹ ವ್ಯಕ್ತಿ ಸರಿ ಇದ್ದಾರಾ, ಈ ರೀತಿಯಾದಂತಹ ಕ್ಷಣ ಇರ್ಬೋದು. ಈ ರೀತಿಯಾದಂತಹ ಆ ಬದಲಾವಣೆಗಳಲ್ಲಿ ಸ್ವಲ್ಪ ನನಗೆಲ್ಲ ಸಿಕ್ತು ಒಂದು ಖುಷಿಯಲ್ಲಿ ಏನೋ ತಪ್ಪು ಮಾಡ್ಕೊಳ್ಳೋದಕ್ಕಿಂತ, ಎಡವಟ್ಟು ಮಾಡ್ಕೊಳ್ಳೋದಕ್ಕಿಂತ ಆ ಕೆಲಸ ಸರಿ ಇದೆಯಾ, ನಾನು ಮಾಡ್ತಾ ಇದ್ದೀನಿ, ತಪ್ಪ ಸರಿನಾ ಅನ್ನೋದ್ರ ಬಗ್ಗೆ ಒಂದು 10 ಪಟ್ಟು ಯೋಚನೆ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಏನಾದರೂ ನೀವು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಏಪ್ರಿಲ್ ತಿಂಗಳಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಏಕೆಂದರೆ ಯಾವುದೇ ಒಂದು ಕೆಲಸ ಹೊಸದಾಗಿ ನಾವು ಶುರು ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಹೊಸ ಸುದ್ದಿ ಬಂದಿದೆ ಅಂತ ಹೇಳಿದರೆ ಬೇರೆ ಎಲ್ಲೋ ಹೋಗಿ ಎಂಜಾಯ್ ಮಾಡೋದಕ್ಕಿಂತ ನಮ್ಮನ್ನು ಕಾಪಾಡ್ತಾ ಇರುವಂಥ ದೈವದ ಹತ್ತಿರ ಹೋಗಿ ಅವರಲ್ಲಿ ಒಂದು ಸಣ್ಣದಾಗಿ ಪ್ರಾರ್ಥನೆ ಮಾಡಿ ನೀವು ಬರೋದ್ರಿಂದ ನಿಮ್ಮ ಮನಸ್ಸು ಕೂಲಾಗಿರುತ್ತೆ, ನಿಮ್ಮ ಮೈಂಡು ಪಾಸಿಟಿವ್ ಆಗಿರುತ್ತೆ, ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳ ಎನರ್ಜಿನೂ ಸಹಿತ ಪಾಸಿಟಿವ್ ಆಗಿರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ಗೈಡೆನ್ಸ್ ಏನಪ್ಪ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ರೀಡಿಂಗ್ ಥ್ಯಾಂಕ್ ಯು ಸೋ ಮಚ್.